ಕ್ರೇಜ್ ಬಂತು. ಏನಕ್ಕೆ ಕ್ರೇಜ್ ಬಂದಿದ್ರೆ ಈ ಸೌಂಡ್ ನಿಂದ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶವಂತ್. ಓಕೆನಾ, ಯಶು ವಿಲಾಗ್ಸ್ ಅಂತ. ನಾನು ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಮಾಡ್ತಾ ಇರೋದು. ನನ್ನ ಹತ್ರ RXG ಇದೆ. ನೋಡಿ ಯಾವ ತರ ರೆಡಿ ಮಾಡ್ಸಿನ ಅಂತ ಈ ಗಾಡಿನ. ಸ್ನೇಹಿತರೆ, ಈ ವ್ಲಾಗ್ ಅಲ್ಲಿ ನಾನು ಓಕೆನಾ ಈ ಗಾಡಿನ ಹೆಂಗ್ ತಗೊಂಡೆ ಮತ್ತೆ ಯಾವ ತರ ಕಷ್ಟ ಬಿದ್ದೆ ರೆಡಿ ಮಾಡ್ಸಕಂತ ಹೇಳ್ತೀನಿ. 2017 ಅಲ್ಲಿ ನಂದು 10th ಪಾಸ್ ಆದ್ಮೇಲೆ ಓಕೆನಾ ಮನೆ ಹತ್ರ ಒಂದು ಗ್ಯಾರೇಜ್ ಇತ್ತು. ಓಕೆನಾ, ಅಲ್ಲಿ ಓಡಾಡ್ಕೊಂಡಿದ್ದೆ ಗ್ಯಾರೇಜ್ ಹತ್ರ. ನನಗೂ ಒಂದು ಇಂಟ್ರೆಸ್ಟ್ ಬಂತು ಕೆಲಸ ಮಾಡ್ಬೇಕು ಅಂತ. ಕೆಲಸ ಮಾಡ್ತಾ 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 ನಮ್ಮ ಪವನ್ ಅನ್ಬಿಟ್ಟು ಮೆಕ್ಯಾನಿಕ್ ಹೆಸರು. ಓಕೆನಾ, ಅವ್ರ ಗಾಡಿ ಕೊಟ್ರು ನನಗೆ ಗಾಡಿ ಓಡ್ಸಕ್ ಬರ್ತಾ ಇದ್ದಿಲ್ಲ. ಓಕೆನಾ, ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ಓಡ್ಸಕ್ ಬರ್ತಾ ಇದ್ದಿಲ್ಲ. ಸ್ಪೇರ್ ಪಾರ್ಟ್ ತಗೊಂಬರಕ RX ಕೊಡ್ತಾ ಇದ್ದು. ನ್ಯೂಟ್ರಲ್ ಅಲ್ಲಿ ಇಕ್ಕೊಂಡು ಗಾಡಿ ಕಿಕ್ ಸ್ಟಾರ್ಟ್ ಮಾಡಿ ಓಕೆನಾ ಕ್ಲಚ್ ಹಿಡ್ಕೊಂಡು ಮುಂದೆ ಬಿಡ್ತಾ ಇದ್ರೆ ಗಾಡಿ ಆಫ್ ಆಗೋಗ್ತಾಯಿತ್ತು. ಆ ತರ ಪ್ರಾಕ್ಟೀಸ್ ಮಾಡಿ 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 ಇದೇ ಗಾಡಿ ಕಲ್ತ್ಕೊಂಡಿದ್ದು ನಾನು. ಆಮೇಲೆಯಿಂದ ಈ ಗಾಡಿ ಕ್ರೇಜ್ ಬಂತು. ಏನಕ್ಕೆ ಕ್ರೇಜ್ ಬಂದಿದ್ರೆ ಈ ಸೌಂಡ್ ನಿಂದ. ಗೊತ್ತಲ್ಲ ನಿಮ್ಗೆ, ಎಲ್ಲಾರು ಸೌಂಡ್ ಬಂದ್ರೆ ಎಲ್ಲಾರು ಪ್ರತಿಯೊಬ್ರು ಫಿದಾ ಆಗ್ತಾರಂತ. ಆ ತರ ಈ ಸೌಂಡ್ ಬಂದಿದ ತಕ್ಷಣ ನಾನು ಈ ಗಾಡಿ ಮೇಲೆ ಫಿದಾ ಆಗ್ಬಿಟ್ಟೆ. ಅವತ್ತೇ ಡಿಸೈಡ್ ಮಾಡಿದೆ ಈ ಗಾಡಿನ ಈಸ್ಕೊಬೇಕು ಅಂತ. ಆಮೇಲೆ ಹೋಗ್ತಾ 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 ಪ್ರತಿ ಒಂದು ರಜದಲ್ಲೂ 10th PU ಆದ್ಮೇಲೆ ರಜದಲ್ಲೆಲ್ಲ ಕಾಸು ಕೂಡಿಕಿ ಒಂದೊಂದು ಐಟಮ್ ಇಸ್ಕೊಂಡೆ. ಫಸ್ಟ್ ಗೇರ್ ಬಾಕ್ಸ್ ಇಸ್ಕೊಂಡೆ, ಆಮೇಲೆ ಕವರ್ಸ್ ಇಸ್ಕೊಂಡೆ. ನಾನು ಗೇರ್ ಬಾಕ್ಸ್ ಅವಾಗ ಇಸ್ಕೊಂಡಿದ್ದು 9,500 10,000. ಆದ್ರೆ ಇವಾಗ ಆ ರೇಟ್ ಇಲ್ಲ. ಈ ಕವರ್ಸ್ ನೋಡ್ಬೋದು ನೀವು, ನಾನು ಖಾಲಿ 6,500 ಇಸ್ಕೊಂಡಿದ್ದು. ಯಾವಾಗ 2018 ಅಲ್ಲಿ ಏನೋ ಇಸ್ಕೊಂಡಿದ್ದು. 2018 ಅಲ್ಲಿ ನನ್ನ ಗಾಡಿ ಕಂಡೀಷನ್ ಯಾವ ತರ ಐತಂತ ಒಂದು ಫೋಟೋದಲ್ಲಿ ತೋರಿಸ್ತೀನಿ. 2018 ಅಲ್ಲಿ ಈ ಕಂಡೀಷನ್ ಅಲ್ಲಿ ಇತ್ತು ಗಾಡಿ. ಇವಾಗ 2026 ಅಲ್ಲಿ ಯಾವ ಕಂಡೀಷನ್ ಇದೆ ನೋಡಿ. 2019 ಅಥವಾ 20 ಇದ್ರಲ್ಲಿ ನಂದಿಲ್ಸ್ಗೆ ಹೋಗಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಫಸ್ಟ್ ಟೈಮ್ ಆ ಟ್ರಿಪ್ ಹೋಗಿದ್ದು. ಹೋಗೋದೇನೋ ಆರಾಮಾಗಿ ಹೋದ್ರಿ. ಬರೋವಾಗ ಸ್ವಲ್ಪ ಗಾಡಿ ಕಾರ್ಬೇಟರ್ ಸ್ವಲ್ಪ ಕೈ ಕೊಡ್ತು. ಥ್ರೋ ಮಾಡ್ಕೊಂಡ್ ಬರೋವಾಗ ಸ್ವಲ್ಪ ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಇಂದ ನಮ್ಮ ಮನೇಲಿ ಗಾಡಿ ಬಿಟ್ಟಿಲ್ಲ, ಮತ್ತೆ ಅವತ್ತು ಕೊಟ್ಟಿಲ್ಲ ನನ್ನ ಗಾಡಿ. ಆಮೇಲೆ ಮೆಕ್ಯಾನಿಕ್ಗೆ ಫೋನ್ ಮಾಡ್ಬಿಟ್ಟು, ಯಾರು ನನ್ಗೆ ಈ ಗಾಡಿ ಕೊಟ್ರು ಪವನ್ ಅಂತ, ಅವ್ರಿಗೆ ಫೋನ್ ಮಾಡಿ ಗಾಡಿ ರಿಟರ್ನ್ ಕಳ್ಸಿಬಿಟ್ರು. ಈ ಗಾಡಿ ಬೇಡಪ್ಪ ನೀನೇ ಇಕ್ಕು ಅಂತ ಕಳ್ಸಿಬಿಟ್ರು. ಆಮೇಲೆ ನನ್ನ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಯಾಕಂದ್ರೆ ₹1 ಕಷ್ಟ ಬಿದ್ದಿ ಬೆಳಿಗ್ಗೆ ಹಾಲಾಕಿ ಬ್ಯಾಟ್ರಿ ಅಂಗಡಿದಲ್ಲಿ ಕೆಲಸ ಮಾಡಿ ಸುಮಾರು ಕೆಲಸ ಮಾಡಿದೀನಿ. ಈ ಗಲೀಜ್ ಕೆಲ್ಸಗಳೆಲ್ಲ ಸುಮಾರು ಕೆಲ್ಸಗಳು ಮಾಡಿ, ಇಂಥ ಕೆಲಸ ಅಂತಿಲ್ಲ ಎಲ್ಲಾ ಕೆಲಸ ಮಾಡಿ, ರೇಷನ್ ಅಂಗಡಿದಲ್ಲಿ ಕೆಲಸ ಮಾಡಿ, ಹಂಗೆಲ್ಲ ಕೆಲಸ ಮಾಡಿ ₹1 ಕೂಡಿಕ್ಕಿ ಐಟಮ್ ತಗೊಂಡಿರೋನು ಸಡನ್ ಆಗಿ ಗಾಡಿ ಕಳ್ಸಿಬಿಟ್ರೆ ಫೀಲ್ ಆಗುತ್ತೆ ತಾನೆ ಎಲ್ಲರೂ. ಪ್ರತಿಯೊಬ್ರು ಇದ್ರಕ್ಕೂ ಫೀಲ್ ಆಗೇ ಆಗುತ್ತೆ. ಕಣ್ಣಾಗ ನೀರ್ ಬಂತು. ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡಿದೆ, ಯಾರು ನವೀನಣ್ಣ ಅಂತ. ನವೀನಣ್ಣ ಬಂದು ನಮ್ಮ ಅಪ್ಪ ಹತ್ರ ಫೋನಲ್ಲಿ ಮಾತಾಡಿ ಕನ್ವಿನ್ಸ್ ಮಾಡಿದ್ರು. ನಮ್ಮಪ್ಪ ನಿಮ್ ಇಷ್ಟ, ನೀವೇನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಸಪೋರ್ಟ್ ಮಾಡಿದ್ರು. ಓಕೆನಾ, ಸಪೋರ್ಟ್ ಮಾಡೋರೆ, ಇಲ್ಲ ಅಂತ ಹೇಳಿಲ್ಲ. ಮನೇಲಿ ಕನ್ವಿನ್ಸ್ ಆದ್ಮೇಲೆ ನಾನು ಮತ್ತೆ ನಮ್ಮ ಅಣ್ಣ ನವೀನಣ್ಣ ಓಕೆನಾ ಡಿಯೋ ಗಾಡಿದಲ್ಲಿ ಹೋಗಿ ಮಾಸ್ತಿಗೆ ಹೋಗಿ ಗಾಡಿನ ಥ್ರೋ ಮಾಡ್ಕೊಂಡ್ ಮನೇಲಿ ಕೊಟ್ರೆ ಮತ್ತೆ ಬೈತಾರ ಅನ್ಬಿಟ್ಟು ನವೀನಣ್ಣ ಅವ್ರದ್ದು ಶೆಡ್ಡಲ್ಲಿ ಇಕ್ದೆ. ಸುಮಾರು ಒಂದು 4-5 ವರ್ಷ ಅವ್ರ ಶೆಡ್ಡಲ್ಲಿ ಇಕ್ಕಿದ್ದೆ. ಆಮೇಲೆ ಕೆಲಸ ಮಾಡ್ತಾ ಇದ್ದೆ. ಪ್ರತಿಯೊಂದು ರಜದಲ್ಲೂ ಕೆಲಸ ಮಾಡಿ ತುಂಬಾ ಕಷ್ಟ ಬಿದ್ದಿದ್ದೀನಿ. ನನ್ನ ಲೈಫ್ ಅಲ್ಲಿ ಈ ಗಾಡಿಗೋಸ್ಕರ ಇಂಥ ಕಷ್ಟ ಅಂತಲ್ಲ, ಸುಮಾರು ಕಷ್ಟ ಬಿದ್ದಿದ್ದೀನಿ. ಬೆಳಗ್ಗೆ ಹಾಲಕ್ಕೆ ಹೋಗ್ತಾ ಇದ್ರೆ ಇವತ್ತು ಜ್ವರ ಬಂದು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ನೆಕ್ಸ್ಟ್ ದಿವಸ ಮಾರನೇ ದಿವಸ ಹಾಲಕ್ಕೆ ಹೋಗ್ತಾ ಇದ್ದೆ. ಏನಕ್ಕಂದ್ರೆ ಬರೀ ಈ ಗಾಡಿಗೋಸ್ಕರ. ಅಮೌಂಟ್ ಎಲ್ಲ ರೆಡಿ ಆದ್ಮೇಲೆ ನಮ್ಮ ವಸೀಂ ಅಣ್ಣಗೆ ಫೋನ್ ಮಾಡಿದೆ, ಮೆಕ್ಯಾನಿಕ್ ಕಲಸಿಪಾಳ್ಯದ ಇರೋದು. ಬಂದು ಈ ಗಾಡಿನ ತಗೊಂಡೋದ್ರು. ಆಮೇಲೆ ಈ ಗಾಡಿ ಪೇಂಟಿಂಗ್ ಬಿಟ್ಟಿದ್ದೆ ಯಾರ ಹತ್ರ, ಸಾಲಕ್ಕಿ ಬೆಂಗಳೂರು ನಂಬರ್ 1 ಫೇಮಸ್ ಪೇಂಟರ್ ಅವ್ರ ಹತ್ರ. ಸುಮಾರು 3 ತಿಂಗಳು ತಗೊಂಡವ್ರೆ ಟೈಮು ಈ ಗಾಡಿ ಪೇಂಟಿಂಗ್ ಮಾಡ್ಕೊಡಕ್ಕೆ. ಎಲ್ಲ ಆದ್ಮೇಲೆ ಮತ್ತೆ ಎಲ್ಲ ರಿಸ್ಟೋರೇಷನ್ ಆಯ್ತು. ನವೆಂಬರ್ 2023 ರಿಸ್ಟೋರೇಷನ್ ಆಗಿರೋದು. ಇವಾಗ 2026 ನೋಡ್ಬೋದು ಔಟ್ಪುಟ್ ಹೆಂಗಿದೆ ಅಂತ. ನಮ್ಮ ವಸೀಂ ಭಯ್ಯ ಇವರು ಕ್ವಾಲಿಟಿದಲ್ಲಂತೂ ಮೋಸ ಇಲ್ಲ, ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಡ್ತಾರೆ. ಆಮೇಲೆ ಅಮೌಂಟ್ ಲಾಸ್ಟ್ ಅಲ್ಲಿ ಶಾರ್ಟೇಜ್ ಆಗೋಯ್ತು. ಏನಕ್ಕಂದ್ರೆ ಸ್ವಲ್ಪ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಕಾಸ್ಟ್ಲಿ ಆಗಿ ಈ ಗಾಡಿನ ರೆಡಿ ಮಾಡ್ಸಿದೀನಿ. ಲಾಸ್ಟ್ ಅಲ್ಲಿ ನಮ್ಮಮ್ಮ ಒಂದು 40,000 ಕೊಟ್ರು ನನ್ ಕಷ್ಟ ಬಿದ್ದಿ. ಅದಕ್ಕೆ ಅಂದ್ಬಿಟ್ಟೆ ಒಂದ್ ತಾಯಿ ಆಶೀರ್ವಾದ ಇರ್ಲಿ ಅಂದ್ಬಿಟ್ಟು ಟ್ಯಾಂಕ್ ಮೇಲೆ ಅಮೌಂಟ್ ಹಾಕ್ತಿದೀನಿ. ನೋಡ್ಬೋದು ಯಾವ ತರ ಇದೆ ಅಂತ. ಇಲ್ಲಿ ಗಾಡಿ ಔಟ್ಪುಟ್ ಬರೋಕ್ ಕಾರಣ 3 ವ್ಯಕ್ತಿ. ಒಂದು ವಸೀಂ ಅಣ್ಣ ನಮ್ಮ ಮೆಕ್ಯಾನಿಕ್, ಇನ್ನೊಂದು ನವೀನ್ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮಮ್ಮ. ಓಕೆನಾ, ಲಾಸ್ಟ್ ಒಂದ್ ಹೆಸರು ಹೇಳಕ್ ಇಷ್ಟ ಪಡ್ತೀನಿ, ವಿನಿ ಅನ್ಬಿಟ್ಟು. ಓಕೆನಾ, ಈ ಗಾಡಿ ರಿಜಿಸ್ಟ್ರೇಷನ್ ಆಗ ಕಾರಣ ಮೇನು ನವೀನ್ ಅಣ್ಣ ಕೊಡ್ಸೋದ್ರಿಂದ ಆಗಿ ಇಲ್ಲ ಫೈನಲ್ ಔಟ್ಪುಟ್ ಗಂಟ ನವೀನ್ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ವಸೀಂ ಅಣ್ಣ ಮೆಕ್ಯಾನಿಕ್ ತುಂಬಾ ಕ್ವಾಲಿಟಿದಾಗಲಿ ಮೋಸ ಇಲ್ಲ, ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಮ್ಮಮ್ಮ. ಆಮೇಲೆ ಲಾಸ್ಟ್ ನಮ್ಮ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಗಾಡಿಗೆ ಆಟೋ ಇಂಜಿನ್ ಏನ್ ಹೇಳಿ, ಈ ಇಂಜಿನ್ಗೆ ಬೋರ್ ಕೊಟ್ಟಿದ್ದಾರೆ, E1 ಬೋರು.
ವಿನಯನ್ ಬಿದ್ದು ನನ್ನ ಫ್ರೆಂಡು ತುಂಬಾ ಸಪೋರ್ಟ್ ಮಾಡಿದ್ದಾನೆ. ಅವನ ನನ್ನ ಲೈಫಲ್ಲೂ ಮರೆಯಲ್ಲ, ಸಾಯೋ ಗಂಟ ನಾನು ಮರೆಯಲ್ಲ. ಏನಕ್ಕಂದ್ರೆ ಅವ್ನ ಮನೇಲಿ ತುಂಬಾ ಬೈಸ್ಕೊಂಡು 11 ಗಂಟೆ 12 ಗಂಟೆ ಆಗ್ಲಿ ಸಿಟಿಗೆ ಬಂದು ಗಾಡಿ ರೆಡಿ ಮಾಡಿಸ್ಕೊಂಡು ಬರ್ತಾ ಇದ್ರಿ. ನನ್ನಿಂದ ಅವ್ನು ತುಂಬಾ ಬೈಸ್ಕೊಂಡಿದ್ದಾನೆ ಮನೆಯಲ್ಲಿ. ಹಾಗೆ ಈ ಗಾಡಿಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆನಾ? ಈ ಮಿನಿ ಕ್ಲಾಸ್ ಹುಡುಗ ಇವತ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ ಸಪೋರ್ಟ್ ಇಂದಾನೆ. ಈ ತರನೇ ಕಂಟೆಂಟ್ಸ್ ಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಗಾಡಿದಲ್ಲಿ ಏನೇನು ಪಾರ್ಟ್ಸ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.